ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ GPSTR ಮತ್ತು HSTR ಪರೀಕ್ಷೆಗಳಿಗೋಸ್ಕರ ಗಣಿತ ವಿಜ್ಞಾನ ವಿಷಯದ 80 ದಿನಗಳ ಚಾಲೆಂಜ್ ಅನ್ನ ಆರಂಭ ಮಾಡಿದ್ವಿ. ಈ ಒಂದು ಗಣಿತ ವಿಜ್ಞಾನದ 2ನೇ ವಾರದ ಟಾರ್ಗೆಟ್ ಅನ್ನ ಈಗ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಇಂಗ್ಲಿಷ್ ನ ಒಳಗೊಂಡಂತೆ GK ಅನ್ನು ಕೂಡ ಆಡ್ ಮಾಡಲಾಗಿದೆ. ಸೊ ಈ ವಾರ ನೀವು ಈ 2 ವಿಷಯಗಳನ್ನ ವಿಶೇಷವಾಗಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೊದಲಿಗೆ 21ನೇ ತಾರೀಕುವರೆಗೂ ಲಾಸ್ಟ್ ವೀಕ್ ಅಲ್ಲಿ ನಿಮ್ಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದೆ. ಈಗ 22ರಿಂದ ಆರಂಭ ಆಗ್ತಾ ಬರುತ್ತೆ. 22 ಸೋಮವಾರದಿಂದ ಆರಂಭ ಆಗುತ್ತೆ. ಮೊದಲಿಗೆ 7ನೇ ತರಗತಿಯ ವಿಜ್ಞಾನ, ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು. ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು. ನೆಕ್ಸ್ಟ್ 2ನೇ ಪಾಠ, ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ. ವಸ್ತುಗಳ ಅನ್ವೇಷಣೆ, ಆಮ್ಲೀಯ, ಪ್ರತ್ಯಾಮ್ಲೀಯ ಮತ್ತು ತಟಸ್ಥ. ಅದಾದ ನಂತರ ಗಣಿತದಲ್ಲಿ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ನೆಕ್ಸ್ಟ್ ಅಂಕಗಣಿತದ ಉಕ್ತಿಗಳು. ಅಂಕಗಣಿತದ ಉಕ್ತಿಗಳು. ಇಂಗ್ಲಿಷ್ ಅಲ್ಲಿ ಬಂದ್ಬಿಟ್ಟು ಪಾರ್ಟಿಸಿಪಲ್ಸ್ ಅಂತೇಳಿ ಒಂದು ಟಾಪಿಕ್. PARTICIPLES ಈ ಒಂದು ಟಾಪಿಕ್ ನ ನೀವು ಕವರ್ ಮಾಡ್ಕೊಳ್ರಿ. ಇನ್ನು GK ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆ ಮತ್ತು ಅದರ 6 ಅಂಗಸಂಸ್ಥೆಗಳ ಕುರಿತು ನೋಡ್ಬೇಕಾಗುತ್ತೆ. GK 25 ಟಾಪಿಕ್ ಏನಿದ್ವಲ್ಲ, ಆ 25 ಟಾಪಿಕ್ ಅಲ್ಲಿ ಯಾವ ಟಾಪಿಕ್ಸ್ ಈಸಿ ಇದಾವೆ ಆ ಟಾಪಿಕ್ಸ್ ಅನ್ನ ಮಾತ್ರ ನೀವುಗಳು ಸರ್ಚ್ ಮಾಡ್ಲಿಕ್ಕೆ ಕೊಟ್ಟು, ರಿಮೈನಿಂಗ್ ಯಾವ ಲೆಂದಿ ಇದಾವೆ ಮತ್ತು ಯಾವ ಒಂದಿಷ್ಟು ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಅಂತವುಗಳನ್ನ ನಮ್ಮ ಚಾನೆಲ್ ವತಿಯಿಂದ ಆ ವಿಡಿಯೋ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ಸೊ ಈಗ ಈಸಿ ಇರೋ ಟಾಪಿಕ್ಸ್ ನೀವು ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ 23ನೇ ತಾರೀಕು ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ, ಮಂಡಲಗಳು ಮತ್ತು ಅದರ ಘಟಕಗಳು. ಮಂಡಲಗಳು ಮತ್ತು ಅದರ ಘಟಕಗಳು. ಅದಾದ ನಂತರ 2ನೇ ಪಾಠ, ಲೋಹಗಳು ಮತ್ತು ಅಲೋಹಗಳ ಜಗತ್ತು. ಲೋಹಗಳು ಮತ್ತು ಅಲೋಹಗಳ ಜಗತ್ತು. ನೆಕ್ಸ್ಟ್ ಗಣಿತದಲ್ಲಿ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ನೆಕ್ಸ್ಟ್ ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಅದಾದ ನಂತರ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ವರ್ಬ್ಸ್. ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್ ವರ್ಬ್ಸ್. ನೆಕ್ಸ್ಟ್ GK ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆಯ ಅಧೀನ ಸಂಸ್ಥೆಗಳು ಅಂದ್ರೆ WHO ಆಗಿರ್ಬೋದು, WHO, ಯುನಿಸೆಫ್, ಯುನೆಸ್ಕೋ ಈ ತರ ಅಂಗಸಂಸ್ಥೆಗಳಿರುತ್ತಲ್ಲ, ಅಧೀನ ಸಂಸ್ಥೆಗಳು, ಅವುಗಳ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ಸರ್ಚ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 24ನೇ ತಾರೀಕು ನಮ್ಮ ಸುತ್ತಲಿನ ಬದಲಾವಣೆಗಳು. ನಮ್ಮ ಸುತ್ತಲಿನ ಬದಲಾವಣೆಗಳು, ಅದು ಭೌತ ಮತ್ತು ರಾಸಾಯನಿಕ. ಅದಾದ ನಂತರ ಹದಿಹರೆಯ ಬೆಳವಣಿಗೆ ಮತ್ತು ಬದಲಾವಣೆಯ ಒಂದು ಹಂತ. ಹದಿಹರೆಯ ಬೆಳವಣಿಗೆ ಮತ್ತು ಬದಲಾವಣೆಯ ಒಂದು ಹಂತ. ನೆಕ್ಸ್ಟ್ ಗಣಿತದಲ್ಲಿ ಸಮಾಂತರ ಮತ್ತು ಛೇದಿಸುವ ರೇಖೆಗಳು. ಸಮಾಂತರ ಮತ್ತು ಛೇದಿಸುವ ರೇಖೆಗಳು. ನೆಕ್ಸ್ಟ್ 4ನೇ ಪಾಠ ಬಂದ್ಬಿಟ್ಟು ಸಂಖ್ಯಾ ಆಟ. 4ನೇ ಪಾಠ ಸಂಖ್ಯಾ ಆಟ. ಇನ್ನು ಇಂಗ್ಲಿಷ್ ಅಲ್ಲಿ ಬಂದ್ಬಿಟ್ಟು ಸಬ್ಜೆಕ್ಟ್, ವರ್ಬ್ ಮತ್ತು ಅಗ್ರಿಮೆಂಟ್. ಈ ಒಂದು ಟಾಪಿಕ್ ನ ಕವರ್ ಮಾಡಬೇಕು. ನೆಕ್ಸ್ಟ್ ಇದೇ GK ಯಲ್ಲಿ ಲಾಸ್ಟ್ ಟಾಪಿಕ್ ಏನ್ ಕೊಟ್ಟಿದ್ವಲ್ಲ, ವಿಶ್ವಸಂಸ್ಥೆಯ ಅಧೀನ ಅಂಗಸಂಸ್ಥೆಗಳಂತೇಳಿ, ಅವುಗಳ ಮುಂದುವರೆದ ಭಾಗ ಅಂದ್ರೆ 10 ಫಸ್ಟ್ ಡೇ ಹುಡುಕಿ, ಇನ್ನು ಉಳಿದಿರೋ 10ನ್ನ ನೆಕ್ಸ್ಟ್ ಡೇ ಹುಡುಕಿ ಅದನ್ನ ಪರ್ಫೆಕ್ಟ್ ಆಗಿ. ನೆಕ್ಸ್ಟ್ ಅದಾದ ನಂತರ 25ನೇ ತಾರೀಕು ನಿಸರ್ಗದಲ್ಲಿ ಉಷ್ಣ ವರ್ಗಾವಣೆ. ನಿಸರ್ಗದಲ್ಲಿ ಉಷ್ಣ ವರ್ಗಾವಣೆ. ನೆಕ್ಸ್ಟ್ ಕಾಲ ಮತ್ತು ಚಲನೆಯ ಅಳತೆ. ಕಾಲ ಮತ್ತು ಚಲನೆಯ ಅಳತೆ. ಗಣಿತದಲ್ಲಿ 3 ಛೇದಿಸುವ ರೇಖೆಗಳ ಕಥೆ.
3 ಛೇದಿಸುವ ರೇಖೆಗಳ ಕತೆ. ನೆಕ್ಸ್ಟ್ 4ನೇ ಪಾಠ ಭಿನ್ನ ರಾಶಿಗಳೊಂದಿಗೆ ಕ್ರಿಯೆಗಳು. ಭಿನ್ನ ರಾಶಿಗಳೊಂದಿಗೆ ಕ್ರಿಯೆಗಳು. ಇನ್ನು ಇಂಗ್ಲಿಷ್ ಅಲ್ಲಿ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್. ಅದಾದ ನಂತರ ನೆಕ್ಸ್ಟ್ ಜಿಕೆ ಬಂದ್ಬಿಟ್ಟು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇಸ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಯೋಜನೆಗಳು. ಫಾರ್ ಎಕ್ಸಾಂಪಲ್ ನಾಗ್ಪುರ ಯೋಜನೆ, ಸುವರ್ಣ ಚತುಷ್ಕೋನ ಯೋಜನೆ, ಈ ರೀತಿ ಸಾಕಷ್ಟು ಯೋಜನೆಗಳಿದಾವೆ. ಆ ಯೋಜನೆಗಳನ್ನ ಮತ್ತೆ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳು ಯಾವ ಅಂತೇಳಿ ನೀವು ಬರ್ಕೊಳ್ಬೇಕಾಗತ್ತೆ. ಅದೊಂದು ಟಾಪಿಕ್ ಇದೆ ಅಲ್ಲಿ. ನೆಕ್ಸ್ಟ್ 26ನೇ ತಾರೀಕು ಪ್ರಾಣಿಗಳಲ್ಲಿ ಜೀವಕ್ರಿಯೆಗಳು. ನೆಕ್ಸ್ಟ್ ಸಸ್ಯಗಳಲ್ಲಿ ಜೀವಕ್ರಿಯೆಗಳು. ಅದಾದ ನಂತರ ಜಾಮಿತೀಯ ಅವಳಿಗಳು. ನೆಕ್ಸ್ಟ್ ಪೂರ್ಣಾಂಕಗಳ ಮೇಲಿನ ಕ್ರಿಯೆಗಳು. ಅದಾದ ನಂತರ ಇಂಗ್ಲಿಷ್ ಬಂದ್ಬಿಟ್ಟು ಕ್ವಶನ್ ಟ್ಯಾಗ್ಸ್. ನೆಕ್ಸ್ಟ್ ಜಿಕೆ ಬಂದ್ಬಿಟ್ಟು ರೈಲ್ವೆ ಬಗ್ಗೆ, ಅಂದ್ರೆ ರೈಲ್ವೆ ಸ್ಥಾಪನೆ ಆಗಿದ್ದು ಯಾವಾಗ, ಎಲ್ಲಿಂದ ಎಲ್ಲಿವರೆಗೆ ಸ್ಥಾಪನೆ ಆಯ್ತು, ಸ್ವಲ್ಪ ರೈಲ್ವೆಯ ಹಿನ್ನೆಲೆಯನ್ನ ನೋಡ್ಕೊಳ್ರಿ. ಅದಾದ ನಂತರ ರೈಲ್ವೆಯ ವಲಯಗಳಿದಾವೆ. ಫಾರ್ ಎಕ್ಸಾಂಪಲ್ ನಮ್ಮ ಹುಬ್ಬಳ್ಳಿಯಲ್ಲಿ ನೈಋತ್ಯ ವಲಯ, ಆ ತರ ಸುಮಾರು ವಲಯಗಳು 13 ಏನು ಇರ್ಬೇಕು ಅನ್ಸುತ್ತೆ. 13 ವಲಯಗಳು ಮತ್ತೆ ಕೊಂಕಣಿ ರೈಲ್ವೆ ವಲಯ, ಈ ತರ ಅವುಗಳ ವಲಯಗಳನ್ನ ನೋಡ್ಕೊಳ್ರಿ. ಮತ್ತೆ ಅದ್ರ ಜೊತೆಗೆ ಕೆಲವೊಂದು ನಿಲ್ದಾಣಗಳಿಗೆ ವಿಶೇಷ ಹೆಸರುಗಳನ್ನ ಕೊಟ್ಟಿರ್ತಾರೆ. ಆ ಹೆಸರುಗಳನ್ನು ಕೂಡ, ಪ್ರಮುಖವಾದ ಹೆಸರುಗಳನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ, ಯಾವ ನಿಲ್ದಾಣ ಎಲ್ಲಿದೆ ಅಂತ ಹೇಳಿ ರೈಲ್ವೆಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ 27ನೇ ತಾರೀಕು ಬೆಳಕು, ನೆರಳುಗಳು ಮತ್ತು ಪ್ರತಿಫಲನ. ಬೆಳಕು ಪಾಠದಲ್ಲಿ ನೆರಳುಗಳು ಮತ್ತು ಪ್ರತಿಫಲನಗಳು. ಅದಾದ ನಂತರ ಭೂಮಿ, ಚಂದ್ರ ಮತ್ತು ಸೂರ್ಯ. ನೆಕ್ಸ್ಟ್ ಗಣಿತದಲ್ಲಿ ಸಾಮಾನ್ಯ ಅಂಶವನ್ನ ಕಂಡುಹಿಡಿಯುವುದು. ನೆಕ್ಸ್ಟ್ 4ನೇ ಪಾಠ ಬಿಂದುವಿನ ಆಚೆಗೆ ಮತ್ತೊಂದು ಇಣುಕು ನೋಟ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಕೂಡ ಇಂಗ್ಲಿಷ್ ಕ್ವಶನ್ ಟ್ಯಾಗ್ಸ್ ನ ತಗೊಳ್ರಿ. ನೆಕ್ಸ್ಟ್ ಇದರಲ್ಲಿ ರೈಲ್ವೆಗೆ ಸಂಬಂಧಪಟ್ಟಂಗೆ ಏನಾದ್ರೂ ಮಾಹಿತಿಗಳು ಪೆಂಡಿಂಗ್ ಇದ್ರೆ ಜಿಕೆದು, ಅದನ್ನು ಇಲ್ಲಿ ಕವರ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಕೂಡ ಕವರ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು 28ನೇ ತಾರೀಕು ಇಲ್ಲಿ ಮ್ಯಾಥ್ಸ್ ಅಷ್ಟೇ 3 ಲೆಸನ್ಸ್ ಉಳಿದಿದ್ದಾವೆ 7th ಅಲ್ಲಿ, ಆ 3 ಕವರ್ ಮಾಡ್ಕೋಬೇಕು. ಚುಕ್ಕೆಗಳನ್ನ ಜೋಡಿಸುವುದು. ನೆಕ್ಸ್ಟ್ ರಚನೆಗಳು ಮತ್ತು ನೆಲಹಾಸುಗಳು. ನೆಕ್ಸ್ಟ್ ಅವ್ಯಕ್ತವನ್ನು ಕಂಡುಹಿಡಿಯುವುದು. ಅದಾದ ನಂತರ ಇಲ್ಲಿ ನೀವು ರಿವಿಷನ್ಗೆ ಟೈಮ್ ಕೊಡ್ಬೇಕಾಗತ್ತೆ. ಸೊ ಯಾವ ರೀತಿ ಅಂತಂದ್ರೆ ಟೋಟಲ್ ಫಸ್ಟ್ ವೀಕ್ ಇಂದ ಏನು ಇಂಗ್ಲಿಷ್ ಕೊಟ್ಟಿದ್ನಲ್ಲ, ಆ ಇಂಗ್ಲಿಷ್ ಫಸ್ಟ್ ಡೇ ಇಂದ ಇಲ್ಲಿವರೆಗೂ ಕ್ವಶನ್ ಟ್ಯಾಗ್ಸ್ ವರೆಗೂ ಏನೆಲ್ಲ ಟಾಪಿಕ್ಸ್ ಕೊಟ್ಟಿದೆ ಅದನ್ನ ನೀವು ಒಂದ್ಸಲ ಜಸ್ಟ್ ನೋಟ್ಸ್ ಮಾಡಿದ್ರೆ ನೋಟ್ಸ್ ನೋಡ್ಕೊಳ್ರಿ. ಒಂದ್ ವೇಳೆ ನೋಟ್ಸ್ ಮಾಡಿದ್ದಿಲ್ಲ ಅಂತಂದ್ರೆ ಪುನಃ ಯಾವ್ದಾದ್ರು ವಿಡಿಯೋಗಳು ನೋಡಿದ್ರೆ ಅಥವಾ ಯಾವ್ದಾದ್ರು ಗ್ರಾಮರ್ ಬುಕ್ ನ ರೆಫರ್ ಮಾಡಿದ್ರೆ ಅದನ್ನ ಒಂದ್ಸಲ ನೀವು ರಿವಿಷನ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಯಾಕಂದ್ರೆ ಸುಮಾರು ಅಲ್ಲಿ 10ರಿಂದ 12 ಟಾಪಿಕ್ಸ್ ಆಗ್ತಾ ಬಂತು. ಅವುಗಳು ಇನ್ನೂ ಟಾಪಿಕ್ಸ್ ಬಹಳಷ್ಟು ಇದಾವೆ. ಅವು ಮುಂದೆ ಓದಂಗೆಲ್ಲ ಇವು ಮರೆಯೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇಂಗ್ಲಿಷ್ಗೆ ಫಸ್ಟ್ ರಿವಿಷನ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಅಷ್ಟು ಟಾಪಿಕ್ಸ್ ನ ಇಲ್ಲಿವರೆಗೆ ಕ್ವಶನ್ ಟ್ಯಾಗ್ಸ್ ವರೆಗೂ, ಆರ್ಟಿಕಲ್ಸ್ ಇಂದ ಇಟ್ಕೊಂಡು ಕ್ವಶನ್ ಟ್ಯಾಗ್ಸ್ ವರೆಗೆ ಏನಿತ್ತಲ್ಲ ಅದಷ್ಟನ್ನ ರಿವಿಷನ್ ಮಾಡ್ಕೊಡ್ರಿ. ಮತ್ತೆ ನೀವು ಒಂದು ಕ್ವಶನ್ ಪೇಪರ್ನ ಇವತ್ತು ಅಂದ್ರೆ 28ನೇ ತಾರೀಕು
ಒಂದು ಕ್ವಶನ್ ಪೇಪರ್ ನ ಬಿಡಿಸ್ಬೇಕಾಗುತ್ತೆ. ಅದು ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿರೋ ಒಂದು ಬುಕ್ ಇರುತ್ತೆ ನೋಡ್ರಿ, ಲಕ್ಷ್ಮಣ್ ಗಡೇಕರ್ದು. ಆ ಬುಕ್ ನ ತಗೊಂಡು ನೀವು ಟೋಟಲ್ ಒಂದು ಕ್ವಶನ್ ಪೇಪರ್ ನ ಬಿಡಿಸ್ಕೊಳ್ರಿ. ಅಂದ್ರೆ ಅನಾಲಿಸಿಸ್ ಮಾಡಿರೋದನ್ನ ನೀವು ಒಂದ್ಸಲ ಓದ್ಕೊಳ್ರಿ, ನಿಮ್ಗೆ ಅಲ್ಲಿ ಸಾಕಷ್ಟು ಅಂಶಗಳು ಗೊತ್ತಾಗ್ತಾ ಬರುತ್ತೆ. ಸೊ ಇಷ್ಟು ನೀವು ಕಂಪ್ಲೀಟ್ ಮಾಡಿ. ಏನಾದ್ರೂ ಸಜೆಷನ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಮ್ಗೆ ತಿಳಿಸ್ಕೊಡಿ. ಮುಂದಿನ ವಿಡಿಯೋಗಳಲ್ಲಿ ಅವುಗಳನ್ನ ಅಪ್ಡೇಟ್ ಮಾಡಿಕೊಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಷ್ಟು ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.